ಅಪ್ಪು ಅವರ ಪವರು ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಖಂಡಿತ ನೀವೆಲ್ಲ ಏನು ಮೀಡಿಯಾದವ್ರು ಇದ್ದೀರಿ, ಅಟ್ಲೀಸ್ಟ್ ಇಲ್ಲಿ ವ್ಯವಸ್ಥೆಗಳು ಕರೆಕ್ಟಾಗಿ ಮಾಡಬೇಕು ಇವರು. ಯಾಕಂದರೆ ಅಪ್ಪು ಅಂದರೆ ಅವರು ಒಂದು ಮೇರು ನಟರು, ಯಾವ ಲೆವೆಲು ಇಲ್ಲಿ ಕಲಾವಿದರು ಒಳಗೆ ಬರ್ತಕ್ಕೆ ಆಗ್ತಾ ಇಲ್ಲ. ಅಭಿಮಾನಿಗಳು ಬರ್ತಾರೆ, ಅಭಿಮಾನಿಗಳು ಏನಕ್ಕೆ ಬರ್ತಾರೆ, ಎಲ್ಲ ಕಲಾವಿದರು ಬರ್ತಾರೆ, ಫೋಟೋ ತಗೋಬೇಕು ಅಂತಾನೂ ಬರ್ತಾರೆ, ಅಪ್ಪು ಸರ್ನ ನೋಡಬೇಕು ಅಂತಾನೆ ಬರ್ತಾರೆ. ಆದರೆ ಇಲ್ಲಿ ವ್ಯವಸ್ಥೆಗಳು ಯಾರಾದರೂ ಮುಂದೆ ನಿಂತ್ಕೊಂಡು ದಯವಿಟ್ಟು ಕರೆಕ್ಟಾಗಿ ಮಾಡಬೇಕು. ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ವಾಪಸ್ ಹೋಗೋನು ತಿರ್ಗಾ ಮತ್ತೆ ಬಂದೆ. ಬಿಡ್ತಾ ಇಲ್ಲ ಯಾರೂ ಅಲ್ಲಿ. ಪೊಲೀಸ್ನವ್ರು ಇಲ್ಲ, ಸುಮ್ಮನೆ ಪೊಲೀಸ್ನವ್ರು ಇಲ್ಲಿಬ್ಬರು ನಿಂತ್ಕೊಂಡಿದ್ದಾರೆ ಹೊರತು ಏನು ವ್ಯವಸ್ಥೆ ಮಾಡಿದ್ದಾರೆ ನಮ್ಗಾರು ಇನ್ಚಾರ್ಜ್ ಕೊಡೋಕೆ. ನೆಕ್ಸ್ಟು ನಮ್ಮ ಅಕಾಡೆಮಿನೋ ನಮ್ಮ ಕಲಾವಿದ್ರ ಸಂಘನೋ ಸೇರಿ ನಾವು ಬೇಕಂದ್ರೆ ಅಪ್ಪು ಸರ್ದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಬೋದು. ಇದನ್ನ ಈ ಥರ ಬಿಟ್ಟುಬಿಟ್ಟಾಗ ಅಭಿಮಾನಿಗಳಿಗೂ ಬೇಜಾರು, ಅವರು ಸರಿಯಾಗಿ ಬರೋಕ್ಕಾಗಲ್ಲ, ಕಲಾವಿದರು ಬರೋಕ್ಕಾಗಲ್ಲ. ಈ ಥರ ವ್ಯವಸ್ಥೆ ಮಾಡೋದು ನನಗೆ ಯಾಕೆ ಸರಿಯಾಗಲಿಲ್ಲ ಈ ಸರ್ತಿ. ಇವತ್ತು ಬರ್ತ್ಡೇ ಹೌದು, ಅಪ್ಪು ಸರ್ ಇಲ್ಲದೇ ಇರೋ ಯಾವತ್ತು ದಿವಸ ಅಂದರೆ ಎಲ್ಲರೂ ಸ್ವಲ್ಪ ಸಾಫ್ಟಾಗಿರ್ತಾರೆ. ಇವತ್ತು ಬರ್ತ್ಡೇ ಇರೋದ್ರಿಂದ ಎಲ್ರಿಗೂ ಆ ಹುರುಪು ಜಾಸ್ತಿ ಇರುತ್ತೆ ಅಭಿಮಾನಿಗಳಿಗೆ. ಅವ್ರಿಗೂ ಕೂಡ ನಾವು ಕರೆಕ್ಟಾಗಿ ಬರೋಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಕಲಾವಿದರು ಬಂದು ಅಪ್ಪು ಸರ್ನ ನೋಡೋಕ್ಕೂ ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು. ಏನು ಮಾಡಿದ್ದೇನೆ ನನಗೊಂತಿಲ್ಲ, ಬಟ್ ತುಂಬ ಅನಾನುಕೂಲ ಅಂತೂ ಇಲ್ಲಿದೆ. ಅದು ಮಾತ್ರ ನಾನು ನಿಜವಾಗಿ ನಂದು ಒಪ್ಪನಾಗಿ ನಿಮ್ಮ ಮತ್ತೆ ಹೇಳ್ಕೊತೀನಿ. ಬರೋ ವರ್ಷ ನಮ್ಮ ಕೈಲಿ ಕೊಡಿ, ಕಲಾವಿದರ ಸಂಘಕ್ಕೋ ಅಥವಾ ಯಾವುದೋ ಅಕಾಡೆಮಿಗೋ ಯಾವುದಕ್ಕೋ ಕೊಡಿ.